ವಿಷನರಿ ಐಡಿಯಾಗಳು ಬರೋದೇ ಡೇರಿಂಗ್ ಪ್ರಯತ್ನಗಳಿಂದ. ಆ ರೀತಿ ಬಂದಿರೋ ಹಲವು ಪ್ರಯತ್ನಗಳನ್ನ ಪ್ರೇಕ್ಷಕರು ಒಪ್ಪಿದ್ದಾರೆ, ನೋಡಿದ್ದಾರೆ, ಸಪೋರ್ಟ್ ಕೂಡ ಮಾಡಿದ್ದಾರೆ. ಇನ್ನು ಈಗ ನಮಿತ್ ಮಲ್ಹೋತ್ರಾ ಅವರು ನಮ್ಮದೇ ನೆಲದ ಕಥೆ, ಇತಿಹಾಸ ಅಂತ ನಂಬಿರೋ ಪ್ರಭು ಶ್ರೀ ರಾಮನ ಕಥೆನ ಹೆವಿ ಗ್ರ್ಯಾಂಡ್ ಆಗಿ, ರಿಚ್ ಆಗಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ತಗೊಂಡ್ ಹೋಗಿ ನಿಲ್ಲಿಸ್ತೀನಿ ಅಂತ ಹೇಳಿದಾಗ ಆಕ್ಚುಲಿ ಹೇಳಿದ್ದು ಮಾತ್ರ ಅಲ್ಲ, ಆ ಸ್ಕೇಲ್ ನ ಅಚೀವ್ ಮಾಡೋದಕ್ಕೆ ಎಂಥ ಕ್ವಾಲಿಟಿ ಬೇಕಾಗತ್ತೆ, ಅದಕ್ಕೆ ಯಾರ್ಯಾರ ಜೊತೆ ಕೊಲಾಬರೇಟ್ ಆಗ್ಬೇಕು, ಎಷ್ಟರ ಮಟ್ಟಿಗೆ ರಿಸರ್ಚ್ ಆಗ್ಬೇಕು ಅನ್ನೋದನ್ನ ತುಂಬಾ ಡೀಟೇಲ್ಡ್ ಆಗಿ ಮಾತಾಡ್ತಾ ಬಂದ್ರಲ್ಲ, ಅವಾಗ್ಲೇನೆ ನಾನು ಈ ಸಿನಿಮಾ ಬಗ್ಗೆ ಕನ್ವಿನ್ಸ್ ಆಗೋದೆ. ಇನ್ಫ್ಯಾಕ್ಟ್ ಅದೇ ಕಾರಣಕ್ಕೇನೆ ಇದರ ವಿಡಿಯೋ ಫುಟೇಜ್ ಅನೌನ್ಸ್ ಆದಾಗ್ಲೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದು. ಓಕೆ, ಈಗ ಒಂದು ಆಕ್ಚುಯಲ್ ಕಂಟೆಂಟ್ ಅಂತ ಹೊರಗೆ ಬರ್ತಾ ಇದೆ, ಅದಿನ್ ಯಾವ ತರ ಇರಬೇಡ. ಇನ್ಫ್ಯಾಕ್ಟ್ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಅಂತ ಸುಮ್ನೆ ಯಾವ್ದಾವ್ದಕ್ಕೂ ಹೇಳ್ತಾ ಇರ್ತೀವಿ, ಬಟ್ ನಿಜವಾಗ್ಲೂ ಈಗ ಆ ಲೆವೆಲ್ ಕಾಂಪಿಟೇಷನ್ಗೆ ಇಳಿಯೋ ಸಮಯ ಬಂದಿದೆ ಅಂತಾನೆ ಅನ್ಕೋತಾ ಇದ್ದೆ. ಆದ್ರೆ ಟೀಸರ್ ನೋಡಿದ ಮೇಲಂತೂ ಬನ್ನಿ ಮಾತಾಡ್ಕೊಂಡು ಬರೋಣ. ರಾಮಾಯಣ ಇದು ನಿತೀಶ್ ತಿವಾರಿ ಅವರು ಡೈರೆಕ್ಟ್ ಮಾಡ್ತಾ ಇರುವಂತಹ ಚಿತ್ರ. ಇದೇ ದೀಪಾವಳಿಗೆ ಇದರ ಮೊದಲ ಭಾಗ ಬಿಡುಗಡೆ ಆಗೋದ್ರಲ್ಲಿದೆ. ಇನ್ನು ಟೀಸರ್ ವಿಚಾರಕ್ಕೆ ಬಂದ್ರೆ ಐ ಫೀಲ್ ನಮಗೆ ಅಂದ್ರೆ ಇಂಡಿಯನ್ ಆಡಿಯನ್ಸ್ಗೆ ಇಲ್ಲಿರುವಂತಹ ಪ್ರೆಸೆಂಟೇಷನ್ ಆಗ್ಲಿ ಅಥವಾ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಅವರ ವಿಷನ್ ಜೊತೆಗೆ ಬೆರೆತು ಆ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ಗೆ ಅಡ್ಜಸ್ಟ್ ಆಗಿ ನೋಡೋದಕ್ಕೆ ಒಂದಷ್ಟು ಸಮಯ ಅಂತೂ ಹಿಡಿಯುತ್ತೆ. ಇನ್ಫ್ಯಾಕ್ಟ್ ಈ ತರದ ಟೀಸರ್ ನ ಪ್ರಿಪೇರ್ ಆಗ್ಲಿ ಇವರೆಲ್ಲ ಅನ್ನೋ ಉದ್ದೇಶದಿಂದನೇ ಬಿಟ್ಟಾಗಿತ್ತು. ಬಿಕಾಸ್ ಸೀಕ್ವೆನ್ಸ್ ಗಳನ್ನ ನೋಡಿದ್ರೆ ಎಲ್ಲ ರ್ಯಾಂಡಮ್ ಆಗಿದೆ. ಈ ಕಡೆ ಟೀಸ್ ಮಾಡುವಂತ ಎಲಿಮೆಂಟ್ ಗಳು ಕೂಡ ಕಾಣ್ತಿಲ್ಲ. ಬಟ್ ಏನಿದೆ ಅಂದ್ರೆ ನಾವು ಕಟ್ಟಿರುವಂತ ಪ್ರಪಂಚ, ಆ ರಾಮಾಯಣ ವರ್ಲ್ಡ್ ಯಾವ ತರ ಇದೆ, ಆಕ್ಚುಯಲ್ ಸಿನಿಮಾ ಯಾವ ರೀತಿ ಬಂದಿದೆ ಅದನ್ನ ತೋರ್ಸೋದಕ್ಕೆ ಹೊರಟಾಗಿತ್ತು. ಅಂಡ್ ಅನ್ಕೊಂಡಿರೋದನ್ನ ತಲುಪಿಸೋದ್ರಲ್ಲಿ ಸಿನಿಮಾ ತಂಡ ಸಕ್ಸಸ್ಫುಲ್ ಆಗಿದೆ ಅಂತಾನೆ ಹೇಳ್ತೀನಿ. ಹೆಸರಿಗೆ ಇದು ಶ್ರೀರಾಮನ ಇಂಟ್ರೊಡಕ್ಷನ್ ವಿಡಿಯೋ. ಹೆಚ್ಚಿನ ತೂಕ ಇದ್ದಿದ್ದು ಕೂಡ ಆ ಪಾತ್ರಕ್ಕೇನೆ. ಬಟ್ ಅದರ ಜೊತೆಗೆ ಪುಷ್ಪಕ ವಿಮಾನದ ಪರಿಕಲ್ಪನೆ, ಸ್ವರ್ಣಲಂಕೆನ ಸೃಷ್ಟಿ ಮಾಡಿದಂತ ರೀತಿ ನನಗೆ ಸಖತ್ ಇಷ್ಟ ಆಯ್ತು. ಅಪ್ರೋಚ್ ಚೆನ್ನಾಗಿದೆ, ಪ್ರೆಸೆಂಟೇಷನ್ ಅಂತೂ ಸಾಲಿಡ್ ಆಗಿದೆ. ಹಾಗೆ ಮೇನ್ಲಿ ಒಳಗಡೆ ಇಟ್ಟಿರೋ ಡೀಟೇಲಿಂಗ್ ಕೂಡ ಇಷ್ಟ ಆಗತ್ತೆ. ಇನ್ನು ಮ್ಯೂಸಿಕ್, ಹ್ಯಾನ್ಸ್ ಜಿಮ್ಮರ್ ಮತ್ತೆ AR ರೆಹಮಾನ್ ಅವರು. ವಿಜುವಲಿ ಸಿನಿಮಾದ ಔಟ್ಪುಟ್ ಬಗ್ಗೆ ಎಷ್ಟೇ ಡಿಸ್ಕಷನ್ ಗಳಾಗಬಹುದು, ಚರ್ಚೆಗಳು ನಡಿಬಹುದು, ಆದ್ರೆ ಮ್ಯೂಸಿಕ್ ಅಂತೂ ಟಾಪ್ ನಾಚ್ ಅಲ್ಲಿ ಬರುತ್ತೆ. ಅದರ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಎಮೋಷನ್ಸ್ ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ಅನ್ಕೋತೀನಿ. ಇನ್ನು ಪರ್ಸನಲಿ ನನಗಿಲ್ಲಿ ಡೌಟ್ ಹೊಡಿತಾ ಇರೋದೇ ಇದರ ವಿಜುವಲ್ಸ್. ಅಫ್ಕೋರ್ಸ್ ಕ್ವಾಲಿಟಿ ಚೆನ್ನಾಗಿದೆ, ಪ್ರಾಪರ್ ಆಗಿ ಬ್ಲೆಂಡ್ ಆಗಿದೆ, ಪ್ರಾಬ್ಲಮ್ ಅದಲ್ಲ. ಬಟ್ ಇಷ್ಟೊಂದೆಲ್ಲ CGI ಯೂಸ್ ಮಾಡೋ ಬದಲು ಆದಷ್ಟು ಗ್ರೌಂಡೆಡ್ ಆಗಿ ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಬಹುದಾಗಿತ್ತು ಅಲ್ವಾ. ಕಡೆ ಪಕ್ಷ ಫಾರೆಸ್ಟ್ ಸೀಕ್ವೆನ್ಸ್ ಗಳನ್ನಾದ್ರೂ ಆರಾಮಾಗಿ ಹೊರಗಡೆನೆ ಶೂಟ್ ಮಾಡಿ ರೆಂಡರ್ ಮಾಡಬಹುದಾಗಿತ್ತು. ಬಟ್ ಅದಕ್ಕೂ ಇಲ್ಲಿ CGI ಮೊರೆ ಹೋಗಿದ್ದಾರೆ. ಹಾಗೆ ನೋಡೋದಕ್ಕೂ ಆನಿಮೇಟೆಡ್ ರೀತಿನೇ ಕಾಣ್ತಾ ಇದೆ. ಇಡೀ ರಾಮಾಯಣನ ರಿಯಲ್ ಆಗಿ ಶೂಟ್ ಮಾಡಿ ತನ್ನಿ ಅನ್ನೋದು ನೆಕ್ಸ್ಟ್ ಇಂಪಾಸಿಬಲ್, ಅದು ಗೊತ್ತಿರೋ ವಿಷಯನೇ. ಆದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬರೋಬ್ಬರಿ 4,000 ಕೋಟಿನ ಖರ್ಚು ಮಾಡ್ತಾ ಇದ್ದೀರಾ ಅಂದಮೇಲೆ ಆ ವೇಟೇಜ್ ಮತ್ತೆ ಶೂಟಿಂಗ್ ಎಫರ್ಟ್ಸ್ ಕಾಣ್ಬೇಕಲ್ವಾ. ಆಲ್ಸೋ CGI ಪರ್ಸ್ಪೆಕ್ಟಿವ್ ಅಲ್ಲೇ ನೋಡಿದ್ರು ಕೂಡ ಇವರು ಸ್ಥಳಗಳನ್ನ ಡಿಸೈನ್ ಮಾಡಿರೋ ರೀತಿ, ಆ ವಾರ್ ಸೀಕ್ವೆನ್ಸಸ್ ಮತ್ತೆ ರಾಕ್ಷಸರನ್ನ ಸೃಷ್ಟಿ ಮಾಡಿರೋ ರೀತಿ, ಇದೆಲ್ಲ ತುಂಬಾನೇ ಫ್ಯೂಚರಿಸ್ಟಿಕ್ ಆಗಿತ್ತು, ಆರ್ಟಿಫಿಷಿಯಲ್ ಆಗಿತ್ತು. ನಾವು ಕೇಳಿರೋ ನಮ್ಮ ತಲೆಯಲ್ಲಿ ಕೂತಿರೋ ರಾಮಾಯಣ, ಅದರ ಪರಿಕಲ್ಪನೆ ಮತ್ತೆ ಇಲ್ಲಿ ತೋರಿಸಿರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಇನ್ಫ್ಯಾಕ್ಟ್ ಎಷ್ಟೋ ಕಡೆ ಮಾಡರ್ನೈಸ್ ಮಾಡಿದ್ದಾರೆ ಅಂತಾನು ಹೇಳ್ಬೋದು. 2023ರಲ್ಲಿ ಬಂದಿತ್ತಲ್ಲ, ಆ ಸಿನಿಮಾದಷ್ಟು ಖರಾಬ್ ಆಗಿಲ್ಲ, ಇಟ್ಸ್ ಗುಡ್, ಚೆನ್ನಾಗಿದೆ. ಬಟ್ ಮಾಡರ್ನೈಸೇಷನ್ ಬೇಕಾಗಿರ್ಲಿಲ್ಲ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ನಮ್ಮ ಜನ ಯಾವ ರೀತಿ ಕಥೆಗಳನ್ನ ನಂಬಿದ್ದಾರೆ ಅದೇ ರೀತಿ ಆದಷ್ಟು ಗ್ರೌಂಡೆಡ್ ಆಗಿ ಈ ಪಾತ್ರಗಳನ್ನ ಕಟ್ಟಬಹುದಾಗಿತ್ತು. ನಂತರ ಅಲ್ಲಿ ಹಾಲಿವುಡ್ ವಿಜುವಲ್ ಸ್ಟ್ಯಾಂಡರ್ಡ್ಸ್ ನ ತಂದಿದ್ರೆ ರೂಟೆಡ್ ಆಗಿ ತುಂಬಾ ಒಳ್ಳೆ ಭಾವನೆ ಬಂದಿರೋದು. ಬಟ್ ಈಗ ಅದೆಲ್ಲ ಅವತಾರ್ ಸ್ಟೈಲ್ ಅಲ್ಲಿ ಒಂದು ಹಾಲಿವುಡ್ ಮೂವಿ ರೆಪ್ಲಿಕಾ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಇನ್ನು AI ನ ಬಳಸಿರೋದ್ರ ಬಗ್ಗೆ ಸಮಸ್ಯೆ ಇಲ್ಲ. ಬೂಮ್ ಆಗ್ತಿರೋ ಟೆಕ್ನಾಲಜಿಕಲ್ ಫೀಲ್ಡ್ ಮಧ್ಯೆ AI ನ ಬಳಸೋದು ಒಂದೊಳ್ಳೆ ನಿರ್ಧಾರನೇ. ಆದ್ರೆ ಅದರಿಂದ ಬರೋ ಔಟ್ಪುಟ್ ಇದೆಯಲ್ಲ, ಅದು ಯಾವತ್ತಿಗೂ AI ಜನರೇಟೆಡ್ ಅಥವಾ ಆರ್ಟಿಫಿಷಿಯಲ್ ಅನ್ನೋ ತರ ಕಾಣಬಾರ್ದು. ಈಗ ಫಾರೆಸ್ಟ್ ಜೊತೆಗೆ ಬೇರೆ ಒಂದಷ್ಟು ಜಾಗಗಳು AI ಫೀಲ್ ಕೊಡ್ತಾ ಇದಾವೆ. ಹಾಗೆ VFX ವಿಚಾರದಲ್ಲಿ ಇನ್ನೂ ಸಾಕಷ್ಟು ಕೆಲಸ ಆಗ್ಲೇಬೇಕು. ಬ್ಯಾಕ್ ಗ್ರೌಂಡ್ ಮತ್ತೆ ಸಬ್ಜೆಕ್ಟ್ ಮಧ್ಯೆ ಡಿಫರೆನ್ಸ್ ಇರೋದಂತೂ ಗೊತ್ತಾಗ್ತಿದೆ. ಸೊ ಅವೆಲ್ಲದೂ ಕೂಡ ಇನ್ನಷ್ಟು ಚೆನ್ನಾಗಿ ಪ್ರೊಸೆಸ್ ಆಗ್ಬೇಕು, ರೆಂಡರ್ ಆಗ್ಬೇಕು. ಟೈಮ್ ಇದೆ, ಕೆಲಸ ನಡೀತಾ ಇದೆ. ಸೊ ನೋಡುವ ಏನೇನಾಗತ್ತೆ, ಏನೇನು ಬದಲಾವಣೆ ಮಾಡ್ಕೋತಾರೆ ಅಂತ. ಬಟ್ ಸದ್ಯಕ್ಕೆ ಟೀಸರ್ ನೋಡಿ ಕ್ವಾಲಿಟಿ ಮತ್ತೆ ಐಡಿಯಾ ಇಷ್ಟ ಆಯ್ತು. ಆದ್ರೆ ಸಿನಿಮಾ 4,000 ಕೋಟಿ ಬಜೆಟ್ ಅಲ್ಲಿ ತಯಾರಾಗ್ತಿದೆ ಅನ್ನೋ ವಿಷಯ ಕನ್ವಿನ್ಸ್ ಮಾಡ್ತಾನೆ ಇಲ್ಲ. ಅದಕ್ಕೆ ಇನ್ನಷ್ಟು ನಂಬೋ ತರ ಕಂಟೆಂಟ್ ಗಳು ಹೊರಗೆ ಬರ್ಬೇಕಾಗತ್ತೆ, ಪ್ರೂವ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ಈ ಟೀಸರ್ ನೋಡಿ ನಿಮಗೆ ಹೇಗನ್ನಿಸ್ತು, ಏನೇನ್ ಅಭಿಪ್ರಾಯಗಳು ಬಂದ್ವು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.